ಮುಂದೆ ಮಕರ ರಾಶಿ, ಷಷ್ಠದಲ್ಲಿ ಇದ್ದ ಗುರು ಸಪ್ತಮಕ್ಕೆ ಉಚ್ಚದಲ್ಲಿ ಬರುವುದು, ಮದುವೆ, ಮುಂಜಿ, ಮಕ್ಕಳ ಕೊರತೆ ಇರೋರಿಗೆ ಇನ್ನೊಂದು ಮಕ್ಕಳಾಗ್ತಕ್ಕಂಥದ್ದು, ಮದುವೆಯ ದಾಂಪತ್ಯದಲ್ಲಿ ಒಂದು ಶುಭವಾಗಿರ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಸರಿಯಾಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಉಚ್ಚ ಗುರುವಿನ ಫಲ. ಮೇಕ್ ಬೆಸ್ಟ್ ಔಟ್ ಆಫ್ ಇಟ್ ಅಂತ, ತುಂಬ ಒಳ್ಳೆಯ ಫಲ ಇರ್ತಕ್ಕಂಥದ್ದು ಒಂದು ತಿಂಗಳು, ಡಿಸೆಂಬರ್ 1st ವೀಕ್ವರೆಗೂ. ಅದರಲ್ಲಿ ನಿಮ್ಮ ಸಂಬಂಧದಲ್ಲಿ ಏನು ಬೆಸ್ಟ್ ಇದೆಯೋ ಅದನ್ನು ಚೆನ್ನಾಗಿ ಸಾಧನೆ ಮಾಡಿಕೊಳ್ಳಿ. ಜಪ ತಪ ಚೆನ್ನಾಗಿ ಮಾಡೋರು ಇನ್ನೂ ಹೆಚ್ಚಾಗಿ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಅದನ್ನು ಅನುಭವಿಸ್ತಾರೆ. ಟೆಕ್ನಾಲಜಿ, ಸೈನ್ಸು ಇಂಥ ಲೈನಲ್ಲಿರ್ತಕ್ಕಂಥವರು ಇನ್ನೂ ಅನೇಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವಂಥ ಅವಕಾಶ ಜಾಸ್ತಿ ಆಗುತ್ತೆ. ಯಾವ್ಯಾವ ಲೈನಲ್ಲಿ ಇದ್ದೀರೋ ಆಯಾ ಲೈನಿನ ಬಳಕೆ, ಆಯಾ ಲೈನಿನ ಅವಕಾಶಗಳು ಹೆಚ್ಚು ತೆರ್ಕೊಳ್ತದೆ, ಹೆಚ್ಚು ಪ್ರಾಮಿನೆನ್ಸ್ಗೆ, ಇಂಪಾರ್ಟೆನ್ಸ್ಗೆ ಬರ್ತದೆ. ಅದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು ಈ ತಿಂಗಳು ಮಕರ ರಾಶಿಯವರು. ಮಹಾವಿಷ್ಣುವಿನ ಸ್ಮರಣೆ, ನಾಮಸ್ಮರಣೆ, ದರ್ಶನ, ಶ್ರೀನಿವಾಸ ದೇವರು, ನರಸಿಂಹದೇವರು, ನಿಮಗೆ ಯಾವುದು ಸುಲಭ ಆಗ್ತದೆ ಅದನ್ನು ನೋಡಿಕೊಂಡು ಬಹಳ ವಿಶೇಷವಾದ ತಿಂಗಳು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ನಡೆಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಮಕರ ರಾಶಿಯವರಿಗೆ.